ನಮ್ಮ ಸರ್ಕಾರದ್ದು ಅಂತ ತೋರಿಸ್ಕೊಳ್ಳೋದಕ್ಕೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಅದರ ಉದ್ಘಾಟನೆ ಆದ ಮರುದಿನನೇ ಮತ್ತೆ ಬಂದು ಏನದು ನೀವೇ ನೋಡಿ. ಇದು ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಫ್ಲೈಓವರ್. ಕಳೆದ ಭಾನುವಾರ ಅಷ್ಟೇ ಸಿಎಂ ಬೊಮ್ಮಾಯಿ ಹಾಗೂ ಸಚಿವ ಸೋಮಣ್ಣ ಫ್ಲೈಓವರ್ ಉದ್ಘಾಟಿಸಿದ್ರು. ಆದರೆ ಸಂಡೆಗೆ ಉದ್ಘಾಟನೆಯಾಗಿ ಮಂಡೆಗೆ ಬಂದ್ ಆಗಿದೆ. ರೋಡ್ ರಸ್ತೆಯ ಮೇಲ್ಸೇತುವೆಯನ್ನ ದಿನಾಂಕ 29/1/2023 ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿರ್ತಾರೆ. ಉದ್ಘಾಟನೆ ಆಗಿದೆ, ಆದ್ರೆ ವಾಹನ ಸಂಚಾರ ಮಾಡ್ತಿಲ್ಲ. ಒಂದ್ ಕಡೆಯಿಂದಾಗಿ ಕಾಮಗಾರಿ ಇನ್ಕಂಪ್ಲೀಟ್ ಆಗಿದೆ. ಕಾಮಗಾರಿಯನ್ನ ಕಂಪ್ಲೀಟ್ ಆಗಿ ನಾವು ಮಾಡ್ಬಿಟ್ಟು ರಸ್ತೆ ಸಂಚಾರಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದನ್ನ ಮಾಹಿತಿಯನ್ನ ಇಲ್ಲಿ ವರ್ಕ್ ಅನ್ನ ಮಾಡ್ತಿರುವಂತಹ ಕಾಂಟ್ರಾಕ್ಟರ್ ಹೇಳ್ತಿರುವಂತದ್ದು. 760 ಮೀಟರ್ ಉದ್ದದ ಈ ಬಸವೇಶ್ವರ ನಗರ ಜಂಕ್ಷನ್ ಮೇಲ್ಸೇತುವೆಗೆ ಸುಮಾರು 76.5 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಒಂದೇ ದಿನಕ್ಕೆ ಬಂದ್ ಆಗೋದಕ್ಕೆ ಕಾರಣ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದು. ಕಾಮಗಾರಿ ಮುಗಿಯದಿದ್ರೂ ಪ್ರಚಾರಕ್ಕಾಗಿ ಉದ್ಘಾಟನೆ ಮಾಡಿ ಒಂದೇ ದಿನಕ್ಕೆ ಬಂದ್ ಮಾಡೋದು ಯಾವ ನ್ಯಾಯ ಸ್ವಾಮಿ? ದೃಶ್ಯದಲ್ಲಿ ನೋಡ್ತಿರ್ಬೋದು, ಈಗ ಸದ್ಯಕ್ಕೆ ಯಾವುದೇ ವಾಹನಗಳು ಸಂಚಾರ ಮಾಡ್ತಿಲ್ಲ, ಆದ್ರೆ ಖಾಲಿ ಉಳಿದಿದೆ. ಏನು ಚುನಾವಣೆ ಹತ್ರ ಬರ್ತಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ತಮ್ಮ ಕಾಮಗಾರಿಗಳನ್ನ ಮಾಡಿದೀವಿ ಅಂತ ತೋರಿಸೋ ಲೆಕ್ಕದಲ್ಲಿ ಭರದಲ್ಲಿ ಈ ತರ ಉದ್ಘಾಟನೆಯನ್ನೇ ಏಕಾಏಕಿಯಲ್ಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಮಾತನ್ನ ವಾಹನ ಸವಾರರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. 112 ಅಡಿಯ ಆದಿಯೋಗಿ ವಿಗ್ರಹ ಪ್ರತಿಷ್ಠಾಪನೆ ಕರ್ನಾಟಕದ ಹೆಮ್ಮೆಯನ್ನು ಹೆಚ್ಚಿಸಿತು. ಆದರೆ ಇದೇ ವಿಗ್ರಹ ರೈತರನ್ನ ಶಾಪವಾಗಿ ಕಾಡ್ತಾ ಇದೆ. ದೇವರೇ ರೈತರ ಮೇಲೆ ಮುನಿಸಿಕೊಂಡಂತಿದೆ. ಈ ರೀತಿಯ ಬಣ್ಣ ಬಣ್ಣದ ಸೇವಂತಿಗೆ ಹೂವಿಗೆ ಮಾರು ಹೋಗದವರೇ ಇಲ್ಲ. ಹಾಗಾಗಿಯೇ ಈ ಹೂಗಳ ಮಧ್ಯೆ ಜನರು ಫೋಟೋ, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದು ಸಹಜ. ಆದ್ರೆ ಈ ಸೆಲ್ಫಿನೇ ರೈತರ ಬಾಳಲ್ಲಿ ಕೊಳ್ಳಿ ಇಡ್ತಾ ಇದೆ. ಫೋಟೋ ಸೆಲ್ಫಿ ತಂದಿಟ್ಟ ಸಂಕಷ್ಟ. ಹೂವಿನ ಗಿಡಕ್ಕೆ ಹಾನಿ, ರೈತರಿಗೆ ಲಾಸ್. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಬಳಿ ಇರೋ ಹೂವಿನ ತೋಟಕ್ಕೆ ಸೆಲ್ಫಿ, ಫೋಟೋ ಅಂತ ಬರೋ ಜನ ಗಿಡಗಳನ್ನ ತುಳಿದು ಹಾಳು ಮಾಡ್ತಿದ್ದಾರೆ. ಹೂಗಳು ನೆಲ ಕಚ್ಚುತ್ತಿವೆ. ಹೂವು ನೋಡಕ್ಕೆ, ಗಿಡ ನೋಡಕ್ ಚೆನ್ನಾಗಿದೆ ಅಂತ ಬರ್ತಾರೆ, ಇಳಿತಾರೆ, ತುಂಬಾ ತೊಂದರೆ ಮಾಡ್ತಾರೆ. ಹೂವು ತಗೊಂಡೋಗೋರು ಒಬ್ಬರಾದ್ರೆ ನೋಡಕ್ ಬರೋರು 10 ಜನ ಬರ್ತಾರೆ. ಬಂದವರೆಲ್ಲ ಫೋಟೋ ತೆಗ್ಸಲ್ಲ, ಹೋಗ್ರಮ್ಮ ಇಲ್ಲಿ ನಮ್ ಗಿಡ ಹಾಳಾಗುತ್ತೆ, ತೋಟ ಹಾಳಾಗುತ್ತೆ, ಕಾಸು ತಗೊಮ್ಮ ಅಂತ ಮಾತಾಡ್ತಾರೆ ಬೇಕಾದ್ರೆ. ಅಸಲಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಕುರ್ಕಿ ಬಳಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ನೋಡೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಪ್ರತಿಮೆ ಸುತ್ತಮುತ್ತಲಿರುವ ರೈತರ ಹೂತೋಟಗಳಿಗೆ ಸೆಲ್ಫಿ, ಫೋಟೋ ಅಂತ ಬಂದು ಗಿಡಗಳನ್ನ ತುಳಿದು ಹಾಳು ಮಾಡ್ತಿದ್ದಾರೆ. ಇದು ರೈತರಿಗೆ ನುಂಗಲಾರದ ತುತ್ತಾಗಿದೆ. ಮನುಕುಮಾರ್, HK ನ್ಯೂಸ್ 18 ಚಿಕ್ಕಬಳ್ಳಾಪುರ. ಪ್ರಪಂಚದ ಅಗ್ರಗಣ್ಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ರಕ್ಷಣೆಯ ಹೊಣೆ ಕರ್ನಾಟಕದ ಶ್ವಾನದ ಹೆಗಲಿಗೆ ಬಿದ್ದಿದೆ. ಆತ್ಮನಿರ್ಭರ ಭಾರತದ ಶೌರ್ಯದ ಪ್ರತೀಕವಾಗ್ತಾ ಇದೆ ಕರ್ನಾಟಕ. ಮುಧೋಳ ಶ್ವಾನ. ಈ ಶ್ವಾನದ ಬಗ್ಗೆ ವಿವರಣೆ ಮಾಡೋದೇ ಬೇಡ ಅನ್ಸುತ್ತೆ. ನೋಡೋದಕ್ಕೆ ತೆಳ್ಳಗಿದ್ರು ಇದರ ಧೈರ್ಯ ಚಿರತೆಗಿಂತ ಹೆಚ್ಚು. ಬೇಟೆಗೆ ಅಂತಾನೆ ಫೇಮಸ್ ಆಗಿರೋ ಕರ್ನಾಟಕದ ಈ ಶ್ವಾನ ಇನ್ಮುಂದೆ ಪ್ರಧಾನಿ ಮೋದಿ ರಕ್ಷಣೆಯ ಹೊಣೆ ಹೊರಲಿದೆ. ಮುಧೋಳದ ಹಿರಿಮೆ. 270 ಡಿಗ್ರಿ ದೃಷ್ಟಿಕೋನ ಹೊಂದಿದೆ ಮುಧೋಳ ಶ್ವಾನ. ವಿಶ್ವದ ಬುದ್ಧಿವಂತ ಶ್ವಾನಗಳಲ್ಲಿ ಮುಧೋಳ ಟಾಪ್ 5 ನಲ್ಲಿದೆ. ಇತರೆ ನಾಯಿಗೆ ಇಲ್ಲದ ಶಕ್ತಿ, ಸಾಮರ್ಥ್ಯ ಮುಧೋಳಕ್ಕಿದೆ. ಕರ್ನಾಟಕದ ಮುಧೋಳ ನಾಯಿ ಪ್ರಧಾನಿ ಮೋದಿ ಅವರ ಭದ್ರತೆಯನ್ನ ಕಾಯ್ದುಕೊಳ್ಳೋ ಜವಾಬ್ದಾರಿಯನ್ನ ಹೊಂದಿದೆ. ಆತ್ಮನಿರ್ಭರ್ ಯೋಜನೆಯಡಿ ಪ್ರಧಾನಿ ಮೋದಿ ಭದ್ರತೆಯ SPG ಟೀಮ್ನಲ್ಲಿ ಮುಧೋಳ ನಾಯಿ ಅಧಿಕೃತ ಸೇರ್ಪಡೆಯಾಗಿದೆ. 2022ರಲ್ಲಿ ಮುಧೋಳ ಶ್ವಾನಗಳನ್ನ ಹಲವು ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಆ ಪರೀಕ್ಷೆಯಲ್ಲಿ ಪಾಸ್ ಆದ ಮುಧೋಳ ಶ್ವಾನಗಳು ಇಂಡಿಯನ್ ಆರ್ಮಿಯ ಭಾಗವಾಗಿ ಪ್ರಧಾನಿ ಮೋದಿ ರಕ್ಷಣೆಗೆ ನಿಲ್ಲಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.